RTX ರಿವ್ಯೂ ಮಾಡಿ ಸುಮಾರು ಜನ ಕಾಮೆಂಟ್ ಮಾಡಿದ್ರಿ, ನನಗೇನು ಅರ್ಥ ಆಗ್ಲಿಲ್ಲ, ನನಗೊಂದಷ್ಟು ಕ್ವೆಶನ್ಸ್ ಇದೆ, ಗಾಡಿ ತಗೋಬೇಕಾ ಬೇಡವಾ ಅಂತ. ನಿನ್ ರಿವ್ಯೂ ನೋಡಿದ್ರೆ ಗಾಡಿ ತಗೊಳ್ಳೋನು ತಗೋತಾ ಇಲ್ಲ ಅಂತ ಕನ್ಫ್ಯೂಷನ್ ಒಂದು ರಿವ್ಯೂ ಕೊಡ್ತೀಯ. ನಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಸುಮಾರು ಸಲ ರಿವ್ಯೂ ವಿಡಿಯೋ ಮಾಡಿದಾಗ ನಾನು ಏನ್ ಹೇಳ್ತಾ ಇದೀನಿ ಅನ್ನೋದು ಎಷ್ಟೊಂದು ಜನಕ್ಕೆ ಅರ್ಥ ಆಗೋದಿಲ್ಲ. ಆದ್ರೆ ಈ ಗಾಡಿ ಅಂತ ಬಂದಾಗ ಸುಮಾರು ಜನ ಅವರ ಫಸ್ಟ್ ಬಿಗ್ ಬೈಕ್ ಆಗಿ ತಗೊಳಕ್ಕೆ ಅಥವಾ ಅವರ ಫಸ್ಟ್ ಗಾಡಿಯಾಗಿ ತಗೊಳಕ್ಕೆ, ಅವರ ಫಸ್ಟ್ ಲಾಂಗ್ ರೈಡ್ ನ ಅವರ ಸ್ವಂತ ಗಾಡಿಲಿ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ನೀವೆಲ್ಲ ಯಾರಿದ್ದೀರಾ, ನಿಮ್ಗೆ ಡೆಡಿಕೇಟೆಡ್ ಆಗಿ ಒಂದು ನೋ ನಾನ್ ಸೆನ್ಸ್ ವಿಡಿಯೋ ಮಾಡ್ತಾ ಇದೀನಿ. ಸ್ಟ್ರೈಟ್ ಆಗಿ ನೀವೇನ್ ಕ್ವೆಶನ್ ಕೇಳಿದೀರಾ ಅದಕ್ಕೆ ಆನ್ಸರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ದು ಲೈನಪ್ ನೋಡಿ, ಇಲ್ಲಿ ಎನ್ ಲೈನ್ ಇದೆ, Hyundai i20, ಅಲ್ಲಿ ವರ್ನಾ ಇದೆ, ಇದು ಸದ್ಯಕ್ಕೆ ಮಾಡಿಫೈ ಆಗ್ತಾ ಇದೆ. ಐ ಬಾಯ್ಸ್ ಓಡಿಸಿಲ್ಲ ಅಲ್ವಾ ನೀನು ಇನ್ನೂ ಗಾಡಿ ತಗೋಬೇಕು ಅನ್ಸ್ತಿದ್ಯಾ? ಸುಮ್ಮನೆ ಇಲ್ಲಿಂದ ಹಿಂಗೆ ತಿರುಗಿಸ್ದೆ, ನನ್ಗೆ ಹಿಂಗೆ ನೋಡ್ತಿರ್ಬೇಕಾದ್ರೆ ಅನ್ನಿಸ್ತು ಫುಲ್ ವೆಯ್ಟ್ ಇದೆ, ಕಷ್ಟ ಆಗ್ಬಿಡುತ್ತೆ ಎತ್ತಕ್ಕೆ ಅಂತ. ಹಿಂಗೆ ಎತ್ತಿ ಹಿಂಗೆ ಅಂದೆ, ವೆಯ್ಟೇ ಇಲ್ಲ ಗಾಡಿ. ನಾನು 4 ದಿವಸದ ಮುಂಚೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿದೆ, ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳಿ ಅಂತ. ಅದರಲ್ಲಿ ನಾನು ಒಂದು 30 ಕ್ವೆಶನ್ ನ ಸೆಲೆಕ್ಟ್ ಮಾಡಿದೀನಿ. ಈ ಕ್ವೆಶನ್ ಗಳಿಗೆ ಆನ್ಸರ್ ಮಾಡಕ್ಕೆ ನನಗಿಂತ ಪ್ರಾಪರ್ ಆಗಿರೋ ವ್ಯಕ್ತಿ ನಮ್ಮ ಪ್ರೀತಮ್ ಅಂತ ಗೊತ್ತಾಯ್ತು. ಏನಕ್ಕೆ ಹೇಳಿ? 400 ಕಿಲೋಮೀಟರ್ ಗಾಡಿ ನಾಳೆ ಓಡಿಸಿರೋದು. ಅದಕ್ಕೆ ಮೈಸೂರವರೇನಾ? ನಂದು ಟಿಪಿಕಲ್ ಕನ್ನಡಿಗ ಅಂತ ಇದೆ ನೋಡಿ ಯೂಟ್ಯೂಬ್. ಫಸ್ಟ್ ಕ್ವಶನ್ ಆಫ್ ದ ಡೇ ಬ್ರೋ ನಿಮ್ಗೆ. ಬಾಸ್, ಈ ಬೈಕ್ ತಗೊಳಕ್ಕೆ ಕಾಸ್ಟ್ ಹೆಂಗ್ ಮಾಡೋದು? ಅದನ್ನ ನಾನು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ಸರ್. ವಾಟ್ ಎ ಬ್ಯೂಟಿಫುಲ್ ಆನ್ಸರ್. ಇಂಜಿನ್ ವೈಬ್ರೇಷನ್ಸ್ ಆರ್ ಎನಿ ಟ್ಯಾಪೆಟ್ ಸೌಂಡ್ ಆರ್ ಇಂಜಿನ್ ಸೌಂಡ್? 5,500-6,000 RPM ಮಧ್ಯ ಒಂದು ಬಸ್ ಬರುತ್ತೆ. ಹ್ಯಾಂಡಲ್ ಬಾರಲ್ಲಿ, ಸೀಟಲ್ಲಿ, ಫುಟ್ ಪೆಕ್ಸಲ್ಲಿ ಫೀಲ್ ಆಗುತ್ತೆ. ಅದು ಪಾಸ್ ಆದರೆ ಅದಕ್ಕಿಂತ ಕೆಳಗಡೆಗೆ ವೈಬ್ರೇಷನ್ಸ್ ಇಲ್ಲ. ಬೆಟರ್ ದ್ಯಾನ್ ADV 250 ಬ್ರೋ. ಫಾರ್ ರೋಡ್ ಯೂಸು, ಟೂರಿಂಗ್ಗೆ ಇಟ್ ಈಸ್ ಯಾವ ಥರದಲ್ಲಿ ಅಂದರೆ ಎಂಜಿನ್ ರಿಫೈನ್ಮೆಂಟು ಮತ್ತು ಲೀನಿಯರ್ ಟಾರ್ಕ್ ಡೆಲಿವರಿ ಮತ್ತು ಸಿಟಿಲಿ ಓಡಿಸೋಕ್ಕೆ 3 ವಿಷಯದಲ್ಲೂ. ಆಫ್ ರೋಡಲ್ಲಿ ನಾವೇನೂ ಟೆಸ್ಟ್ ಮಾಡಿಲ್ಲ, ಅದನ್ನು ಟೆಸ್ಟ್ ಮಾಡಿ ನೆಕ್ಸ್ಟ್ ಯಾವಾಗಾದ್ರೂ ಹೇಳಿ. ಮೈಲೇಜ್ ಹೇಗಿದೆ ಸಿಟಿ ಕಂಡೀಷನಲ್ಲಿ? ಬ್ರೋ ಒಂದು 28 ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ರೋ. ಹೈವೇಲಿ 60 to 80 ಕ್ರೂಸ್ ಅಂದರೆ ಅರೌಂಡ್ 35 to 38. ಎಬೋ 80 to 100, 105 ಕ್ರೂಸಿಂಗ್ ಅಂತಂದರೆ 30. RTX 300, Xpulse 210, ಸ್ಪೀಡ್ 400 ಯಾವ್ದು ಬೆಟರ್? 3 ಒಂದೊಂದು ಅಪ್ಲಿಕೇಶನ್ಗೆ ಬೆಟರ್ ಬ್ರೋ. ಸಿಟಿಲಿ ಓಡಾಡೋಕ್ಕೆ ಸ್ಪೀಡ್ ಬೆಟರು, ಆಫ್ ರೋಡಿಂಗ್ ಎಕ್ಸ್ಪಲ್ಸ್ ಬೆಟರು, ಟೂರಿಂಗ್ RTX ಬೆಟರು. ನೆಕ್ಸ್ಟ್ ಕ್ವಶನ್ ಬ್ರೋ. ಮಿಡಲ್ ಕ್ಲಾಸ್ನ ಟೈಗರ್ ಆಗ್ಬೋದಾ ಈ ಬೈಕು? ಬ್ರೋ ಒಂದು ಆ್ಯಂಗಲಿಂದ ನೋಡಿದ್ರೆ ಹಂಗೆ ಕಾಣ್ತದೆ, ಬಟ್ ಲುಕ್ಸ್ ಆರ್ ಪರ್ಸ್ಪೆಕ್ಟಿವ್, ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅಷ್ಟೇ. ಬ್ರೋ BTO ವರ್ಷನ್ ತಗೊಳ್ಳೋಣ ಅನ್ಕೊಂಡಿದೀನಿ, ಸೊ ಏನ್ ಮಾಡ್ಬೋದು ಬ್ರೋ? ಇಟ್ಸ್ ರಿಯಲಿ ವರ್ತ್ ಟು ಬೈ. ಅಡ್ಜಸ್ಟಬಲ್ ಸಸ್ಪೆನ್ಷನ್, ಕ್ವಿಕ್ ಶಿಫ್ಟರು, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಇಷ್ಟು ಬಿಟ್ರೆ ಸ್ಕ್ರೀನ್ ಮಿರರಿಂಗ್ ಒಂದು ಸಿಗುತ್ತೆ. ಅದಕ್ಕೆ 50,000 ವರ್ತಾ ಅನ್ನೋದು ನನಗೆ ಕ್ವಶನ್ ಇದೆ. ದುಡ್ಡಿದ್ರೆ ತಗೋಬೋದು ಬ್ರೋ. ನೆಕ್ಸ್ಟ್ ಕ್ವಶನ್, ನಾನು ಈ ಗಾಡಿ ಇಷ್ಟ, ಬಟ್ ನಾನು 5.4 ಹೈಟ್ ಇದ್ದೀನಿ ಬ್ರೋ. 5.4ಗೆ ಮ್ಯಾನೇಜಬಲ್ ಬ್ರೋ, ಸ್ವಲ್ಪ ಕಾಲಿ ಟಿಕ್ಸಲ್ಲ, ಬಟ್ ವೆಯ್ಟ್ ಕಡಿಮೆ ಇರೋದ್ರಿಂದ ಮತ್ತೆ ಲೋ ಡೌನ್ ಇರೋದ್ರಿಂದ ಒಂದು ಕಾಲೆಲ್ಲ ಮ್ಯಾನೇಜ್ ಮಾಡ್ಬೋದು. ಫಸ್ಟ್ ಟೈಮ್ ಅಡ್ವೆಂಚರ್ ಬೈಕ್ ಪರ್ಚೇಸ್ ಮಾಡೋರಿಗೆ ಈ ಬೈಕ್ ವರ್ತಿದ್ಯಾ ಬ್ರೋ? ಫಸ್ಟ್ ಟೈಮ್ ಅಂತಲ್ಲ, ಇವಾಗ ನಮ್ಗಳ ಹತ್ರನೂ ಬೇರೆ ಅಡ್ವೆಂಚರ್ ಬೈಕ್ ಎಲ್ಲ ಐತೆ. 2.5 ಲಕ್ಷಕ್ಕೆ ಯಾವ್ದು ಗಾಡಿ ವರ್ತು ಅಂತಂದ್ರೆ ಫಸ್ಟ್ ತಲೆಗೆ ಬರೋದು ಈ ಗಾಡಿ ಬ್ರೋ. ಇದು ಹೈ ಕಂಪ್ರೆಷನ್ ಇಂಜಿನ? ಹ್ಞೂ ಬ್ರೋ, ಕಂಪ್ಯಾರಿಟಿವ್ಲಿ ಹೈ ಕಂಪ್ರೆಷನ್ನೇ, ಆದರೆ KTM ಅಷ್ಟು ಹೈ ಕಂಪ್ರೆಷನ್ ಇದೆಯಲ್ಲ ಬ್ರೋ. ಏನೂ ಅರ್ಥ ಆಗಲಿಲ್ಲ. ಹ್ಞೂ ಅಂದ್ರು ಹ್ಞೂ ಅಂದೆ ಅಷ್ಟೇ. ಇಷ್ಟ ನಿಂಗೆ ಕೆಳಗೆ ಹೋಗಿ ಮೇಲ್ ಬಂದಾಗ ಕಂಪ್ರೆಸ್ ಮಾಡುತ್ತಲ್ಲ ಏರ್ನ, ಆ ಕಂಪ್ರೆಸ್ ಮಾಡೋ ವಾಲ್ಯೂಮ್ ಏನಿರುತ್ತೆ ಅದು ಟೋಟಲ್ ವಾಲ್ಯೂಮ್, ಕಂಪ್ರೆಷನ್ ರೇಷಿಯೋ ಅಂತ ಕರೀತಾರೆ. ಸೊ ಜಾಸ್ತಿ ಕಂಪ್ರೆಸ್ ಮಾಡಿ ಈ ವಾಲ್ಯೂಮ್ ಕಡಿಮೆ ಇದ್ದರೆ ಪವರ್ ಜಾಸ್ತಿ. KTM ಎಲ್ಲ ಹಂಗೇನೆ. ಗಾಡಿ ಸ್ಟ್ರೆಸ್ಸು ಜಾಸ್ತಿ ಇರ್ತದೆ. ಲೋ ಕಂಪ್ರೆಷನ್ ಇಂಜಿನ್ ಆದರೆ ಸ್ಟ್ರೆಸ್ ಫ್ರೀ. ಈ ರಾಯಲ್ ಎನ್ಫೀಲ್ಡ್ಗಳು ಬರ್ತಾವಲ್ಲ ಹಂಗೆ. ಸರ್ವಿಸ್ ನಾವು ಇನ್ನೂ ಮಾಡಿಸಿಲ್ಲ, ಬಟ್ ಸರಿಯಾಗಿ ಮಾಡಲಿಲ್ಲ ಅಂದರೆ ನಾವೇ ಮಾಡ್ಕೊಳ್ಳೋದು. ಸರ್ವಿಸ್ ಕಾಸ್ಟ್ ಒಂದು 2,000 to 2,500 ತನಕ ಇರ್ಬೋದು ಬ್ರೋ. ಓಕೆ, ಅಷ್ಟರ ಮೇಲೆ ಹೋಗಲ್ಲ, ಬಟ್ ಸರ್ವಿಸ್ ಕ್ವಾಲಿಟಿ ಇಸ್ ಎಟ್ ಟು ಬಿ ಟ್ರೈಡ್. BMW GS 310 ಆರ್ RTX 300? ಇದಕ್ಕೆ ರೈಟ್ ಪರ್ಸನ್ ಅವರೇನಾ ಅಂತ. ನಾವು ಏನೊಂದು 2 ತಿಂಗಳು ಇಟ್ಕೊಂಡಿದ್ವಾ, 3 ತಿಂಗಳು ಇಟ್ಕೊಂಡಿದ್ವಾ? 3 ತಿಂಗಳಿತ್ತು GS. 3 ತಿಂಗಳು ಹೆಂಗಿತ್ತು ನಮ್ಮ ಹತ್ರ ಅದು ವೈಬ್ರೇಟರ್. ಗಾಡಿಗೆ ಸೋಲು ಇಲ್ಲ, ಈ ಕಡೆಗೆ ಓಡಿಸ್ಬೇಕು ಅಂತ ಫೀಲೇ ಇಲ್ಲ. ಆ ಗಾಡಿಗೆ ಸೋಲಿಲ್ಲ, ಈ ಗಾಡಿಗೆ ಸೋಲೇ ಇಲ್ಲ. ಈಸಿ ಫಾರ್ ಬಿಗಿನರ್ಸಾ? ಇಂಥವರೆಲ್ಲ ಓಡಿಸ್ಬೋದಾ? ಲೋ ಎಂಡ್ ಟಾರ್ಕ್ ಚೆನ್ನಾಗಿರೋದ್ರಿಂದ, ಗಾಡಿ ವೆಯ್ಟ್ ಕಡಿಮೆ ಇರೋದ್ರಿಂದ ಬಿಗಿನರ್ಸ್ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಅನ್ಸುತ್ತೆ. ಆಗ್ಬೋದು. ಆಫ್ ರೋಡಿಂಗ್ 1 to 10 ಪಾಯಿಂಟ್ ಎಷ್ಟು ಕೊಡ್ತೀರಾ? ಇನ್ನೂ ಫುಲ್ ಹಾರ್ಡ್ಕೋರ್ ಟ್ರೈ ಮಾಡಿಲ್ಲ, ಬಟ್ ಗಾಡಿ ಡೈನಮಿಕ್ಸ್ ನೋಡೋದು ಅಟ್ಲೀಸ್ಟ್ 6 or 7 ಪಕ್ಕ. ನಡ್ಕೊಂಡೋಗೋ ಜಾಗದಲ್ಲೆಲ್ಲ ಗಾಡಿ ತಗೊಂಡೋಗ್ಬಿಟ್ಟು ಆಫ್ ರೋಡಿಂಗ್ ಅಂತಂದ್ರೆ 10 out of 10 ಅನ್ಕೋ ಬ್ರೋ. ಇದ್ರ LED ಲೈಟ್ ಥ್ರೋ ಹೆಂಗಿದೆ ನೈಟಲ್ಲೇ? ಬ್ರೋ ಲೈಟ್ ಸಕ್ಕದಾಗೈತೆ. ಒನ್ ಆಫ್ ದ ಬೆಸ್ಟ್ ಲೈಟ್ಸ್ ನಾನು ನೋಡ್ಸಿರೋ ಗಾಡಿಗಳಲ್ಲಿ. ಒಂದು ಮನೆ ಬೆಳಗ್ಬೋದು, ಅಷ್ಟು ಬೆಳಕೈತೆ ಬ್ರೋ. ಜಸ್ಟ್ ಫಾರ್ ಆಫೀಸ್ ಟು ಹೋಮ್, ಹೋಮ್ ಟು ಆಫೀಸ್, ಸಮ್ ಟೈಮ್ ಫಾರ್ ಅ ಲಾಂಗ್ ಟ್ರಿಪ್. ದಿನ ಓಡಿಸೋಕೆ ಒಳ್ಳೆ ಗಾಡಿ, ಆರಾಮಾಗಿ ಸಿಟಿಲಿ ಓಡಿಸ್ಬೋದು. ಲೋ ಎಂಡ್ ಟಾರ್ಕ್ ಚೆನ್ನಾಗಿದೆ, ಪೀಸ್ಫುಲ್ಲಾಗಿ ಮ್ಯಾನೇಜ್ ಮಾಡ್ಬೋದು. ನೀವು ಈ ಥರ ಎಲ್ಲ ಓಡಿಸ್ತೀರಾ ಅಂದರೆ ಹಿಂಗೆ ಬ್ಯಾಗ್ಗಳು ಕಟ್ಕೊಬಿಡಿ, ನಮ್ಮ ಸ್ಕಿಡ್ಡಿಗೆ ಬನ್ನಿ, ಒಳ್ಳೊಳ್ಳೆ ಬ್ಯಾಗ್ಸ್ ಕೊಡ್ತೀವಿ, ಕಟ್ಕೊ ಓಡಾಡಿ ಆಯ್ತಾ. ಇಸ್ ದೇರ್ ಎನಿ ಹ್ಯಾಂಡಲ್ ಬಾರ್ ಆ್ಯಂಡ್ ಫುಟ್ ಪೆಕ್ಸ್ ವೈಬ್ರೇಷನ್ಸ್? ಇಲ್ಲ ಬ್ರೋ, ತುಂಬ ಬಾದರಿಂಗ್ ವೈಬ್ರೇಷನ್ಸ್ ಅಂತ ಇಲ್ಲ. ನಾವು ರೈಸರ್ಸು ಹಾಕಿದ್ದೀವಿ, ಅದೆಲ್ಲ ಹಾಕಿದ್ರೂ ನಮ್ಗೆ ಎಲ್ಲೂ ಏನೂ ಫೀಲ್ ಆಗಲ್ಲ. ಬಟ್ 6,500 to 6,000 ಮಧ್ಯ
ಒಂಚೂರು ಬಸ್ ಇದೆ, ಬಟ್ ಗಾಡಿ ತಗೊಳ್ದೇ ಇರೋ ಅಂತ ಬಸ್ ಏನಲ್ಲ. ಅಕ್ಟೋಬರಲ್ಲಿ ಬುಕ್ ಮಾಡಿದ್ದೀನಿ, ಇನ್ನೂ ಗಾಡಿ ಬಂದಿಲ್ಲ ಮ್ಯಾಂಗ್ಳೂರಲ್ಲಿ. ಲೇಟ್ ಡಿಸ್ಟ್ರಿಬ್ಯೂಷನಾ ಮೇ ಬಿ TVS ಅವ್ರದ್ದು. TVS ಅವ್ರ ಕತೆ ಗೊತ್ತಿಲ್ಲ ಬ್ರೋ, ಬಟ್ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಬೇಸ್ ವೇರಿಯಂಟ್ ಎಲ್ಲ ಕಡೆ ಸಿಗ್ತದೆ. ನಮಗೆ ಈ ಗಾಡಿ ಕೊಟ್ಟಿರೋದು ಸಿನರ್ಜಿ TVS ಬೆಂಗಳೂರು. ನಮಗೆ ಫಸ್ಟ್ ಡೆಲಿವರಿ ಅರೇಂಜ್ ಮಾಡಿಕೊಟ್ರು, ಬುಕ್ಕಿಂಗ್ ಆಗಿತ್ತು. ಏನಕ್ಕೆ ಅಂದರೆ R&D ಪರ್ಪಸ್, ಎಲ್ಲ ಪಾರ್ಟ್ಸ್ ಎಲ್ಲ ಡೆವಲಪ್ ಮಾಡಿ ಟೆಸ್ಟ್ ಮಾಡೋಕ್ಕೆ ಅಂತ ತಗೊಂಡಿದ್ದೀವಿ. ಇಂಜಿನ್ ರಿಫೈನ್ಮೆಂಟ್ ಕಂಪೇರ್ ಟು ಸುಜುಕಿ ಯಮಹಾ ಇಂಜಿನ್ಸ್, ಬಿಲ್ಡ್ ಕ್ವಾಲಿಟಿ, ಹೆಡ್ಲೈಟ್ ಥ್ರೋ, ವೈಬ್ರೇಷನ್. ಬ್ರೋ ಸುಜುಕಿ ಯಮಹಾ ಇಂಜಿನ್ನು ನಿಮಗೆ ಗೊತ್ತು, ಸುಜುಕಿ ವಿಸ್ಟ್ರಾಮ್ ಓನರ್ ನೀವು. ಫುಲ್ಲು ಮುಕ್ಕಳುತ್ತೆ, ಹೋಗ್ಲಾ ಬೇಡವಾ ಅಂತ ಹೋಗುತ್ತೆ. ಸೊ ಅದು ಬಿಟ್ಟರೆ ಕಂಪೇರ್ ಟು ಬೇರೆ ಅಡ್ವೆಂಚರ್ ನೋಡಿದಾಗ ಸುಜುಕಿ. ನಾನು ವಿಸ್ಟ್ರಾಮ್ ಓಡಿಸಿನಿ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ರಿಫೈನ್ಮೆಂಟ್ ಆಲ್ಮೋಸ್ಟ್ ಸೇಮ್ ಇಫ್ ನಾಟ್ ಬೆಟರ್. ಯಮಹಾದು ಯಾವುದೋ ಅಡ್ವೆಂಚರ್ ಇಲ್ಲ ಕಂಪೇರ್ ಮಾಡೋಕ್ಕೆ, ರೈ ಕೆಪಾಸಿಟಿ ಇಂಜಿನ್ಸ್ ಇಲ್ಲ. ಇನ್ನು ಬಿಲ್ಡ್ ಕ್ವಾಲಿಟಿ ಇಸ್ ವೆರಿ ಗುಡ್, ವೆರಿ ಇಂಪ್ರೆಸ್ಡ್ ಕಂಪೇರ್ ಟು KTM ಆ್ಯಂಡ್ ಆಲ್. ಬ್ರೋ KLX-ಗೆ ಇದನ್ನ ಕಂಪೇರ್ ಮಾಡ್ಬೋದಾ? ಬ್ರೋ ಇದು ಕುಡಿದ್ರೆ ಕಿಕ್ ಬರ್ತದ, ಇದು ಬೇರೆ ಅದು ಬೇರೆ, ಹೆಂಗ್ ಕಂಪೇರ್ ಮಾಡ್ತೀರಾ? KLX ಬ್ರೋ ಲೈಟ್ ವೇಟ್ ಆಫ್ ರೋಡರು, 130 ಕಿಲೋಸ್ ಇರೋದು. ಇದು ಬಂದು ಟೂರರ್ ಗಾಡಿ, ಸೊ ಔಟ್ ಆ್ಯಂಡ್ ಔಟ್ ಟೂರರು. ಇದನ್ನು ನೀವು ಅದ್ರಂಗೆ ಆಫ್ ರೋಡಿಂಗ್ ಮಾಡೋಕ್ಕಾಗಲ್ಲ, ಅದರಲ್ಲಿ ಇದ್ರಂಗೆ ಟೂರ್ ಮಾಡೋಕ್ಕಾಗಲ್ಲ. ಏನು ರೀಸನ್ ಅಂದರೆ ಅದರಲ್ಲಿ ಟ್ಯಾಂಕ್ ಕೆಪಾಸಿಟಿ ಚಿಕ್ಕದು, ಸೀಟಿಂಗ್ ಕಂಫರ್ಟ್ ಇಷ್ಟಿರಲ್ಲ, ಹ್ಯಾಂಡಲ್ ಬಾರು ಜಾಮಿಟ್ರಿ ಎಲ್ಲ ಬೇರೆ ಇರ್ತದೆ. ಸೊ ದಿಸ್ ಇಸ್ ಸೆಟ್ ಫಾರ್ ರೋಡ್ ಟೂರಿಂಗ್. ಒಂದು ಸ್ವಲ್ಪ ಮಧ್ಯೆ ಆಫ್ ರೋಡಿಂಗ್ ಮಾಡ್ಬೋದು, ಅದನ್ನು ನೀವು ತಗೊಂಡು ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು, ಟೂರಿಂಗ್ ಅಂದ್ಬಿಟ್ಟು. ಬ್ರೋ ಓವರ್ ಆಲ್ ರೇಟಿಂಗ್ಸ್ ಔಟ್ ಆಫ್ 10? ಬ್ರೋ 9. ಕೊಡೋ ದುಡ್ಡಿಗೆ ಆಸ್ ಐ ಸೆಡ್ ಎವ್ರಿ ರುಪಿ ವರ್ತ್ ಗಾಡಿ. ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ನನಗೆ ಯಾವುದು ಕಾಣಿಸ್ ಬಂದಿಲ್ಲ. ಇವಾಗ ಒಂದು 450 ಕಿಲೋಮೀಟ್ರಲ್ಲಿ ಸಾಲ ಮಾಡಿ ತಗೊಳ್ಳೋಷ್ಟು ಚೆನ್ನಾಗಿದೆಯಾ? ಸೊ ಈ ಸಾಲ ಮಾಡೋದ್ರ ಬಗ್ಗೆ ಹೇಳೋದಾದ್ರೆ, ಬೈಕ್ಸು ಕಾರ್ಸ್ ಎಲ್ಲ ಡಿಪ್ರಿಷಿಯೇಟಿಂಗ್ ಅಸೆಟ್ಸ್. ಸೊ ನಿಮ್ಮ ಇನ್ಕಮ್ ಚೆನ್ನಾಗಿದೆ, ನಿಮಗೆ ಬ್ಯಾಂಕ್ಗಳಿಂದ ಲೋನ್ ಸಿಗುತ್ತೆ, EMI ಕಟ್ಕೋತೀರ ಅನ್ನೋ ಥರ ಆದರೆ ತಗೊಳ್ಳಿ. ಅದು ಬಿಟ್ಬಿಟ್ಟು ಶೋಕಿಗೆ ಕೈ ಸಾಲ ಮಾಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋ ಥರ ಆದರೆ ಬೇಡ. ಸ್ವಲ್ಪ ವೆಯ್ಟ್ ಮಾಡಿ, ಕಷ್ಟಪಡಿ, ಸಂಪಾದನೆ ಮಾಡಿ, ಆಮೇಲೆ ತಗೊಳ್ಳಿ. ನೀವು ಹಂಗೂ ಸಾಲ ಮಾಡೋಕ್ಕೆ ಡಿಸೈಡ್ ಮಾಡಿದರೆ ನಮ್ಮ ರಿಯಲ್ ಎಸ್ಟೇಟಿಗೆ ಬನ್ನಿ, ನಮ್ಮ ಸೈಟ್ ಕೊಡಿಸ್ತೀನಿ. ಒಂದು 10 ವರ್ಷ ಬಿಟ್ಬಿಟ್ಟು ಕೋಟ್ಯಾಧಿಪತಿ ಆಗಿರ್ತೀರ ನೀವು. ಏನೋ ಅವ್ರು ಹೇಳಿದ್ದು ನಾವು ಕೇಳಿದ್ದು. ಬ್ರೋ ಆಲ್ ಆಕ್ಸೆಸರೀಸ್ ಆರ್ ಇನ್ಬಿಲ್ಟಾ? ಏನೂ ಬಂದಿಲ್ಲ. ಬೇಸ್ ವೇರಿಯಂಟಲ್ಲಿ ನಿಮಗೆ ಹ್ಯಾಂಡ್ ಗಾರ್ಡ್ ಸಮೇತ ಬರಲ್ಲ, ಬರೀ ಗಾಡಿ ಮಾತ್ರ. ಬೇಸಿಕ್ ಕ್ರ್ಯಾಶ್ ಗಾರ್ಡ್ ಕೂಡ ಬರಲ್ಲ. ಸೊ ಇದು ನಮ್ಮದು ಸ್ಕಿಡ್ದು ಕ್ರ್ಯಾಶ್ ಗಾರ್ಡು. ಈಗ ನೆಕ್ಸ್ಟ್ ಇದಕ್ಕೊಂದು ಅಪ್ಪರ್ ಗಾರ್ಡು ಬರುತ್ತೆ ಬಾಡಿಗೆ. ಈ ನಕ್ಕಲ್ ಗಾರ್ಡ್ ನಾವು ಟೀಮ್ ಸ್ಕಿಡ್ ಔಟ್ಲೆಟಲ್ಲಿ ಹಾಕಿರೋದು, GPS ಮೌಂಟು, ಹ್ಯಾಂಡಲ್ ಬಾರ್ ರೈಸರ್ಸು, ಹಿಂದೆ ಬಂದರೆ ಸ್ವಿಂಗ್ ಆರ್ಮ್ ಸ್ಪೂಲ್ಸು, ಸ್ಯಾಡಲ್ ಸ್ಟೇಸು, ಟಾಪ್ ರ್ಯಾಕು, ಪ್ರತಿಯೊಂದು ನಾವು ಹಾಕಿರೋದು. ಮತ್ತು ಮೇಯ್ನು ರೇಡಿಯೇಟ್ರ್ ಗಾರ್ಡು ಈ ಗಾಡಿಗೆ ತುಂಬ ನೆಸೆಸಿಟಿ. ಯಾಕೆ ಅಂದರೆ ಫುಲ್ಲು ಇದು ಬ್ಲ್ಯಾಂಕ್ ಇರುತ್ತೆ, ರೇಡಿಯೇಟ್ರ್ ಎಕ್ಸ್ಪೋಸ್ಡು. ಕೆಳಗಡೆ ಓಸ್ ಪೈಪು ಹಂಗೆ ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ಸೈಡಿಂದ ಕಾಣುತ್ತೆ ನೋಡ್ಬೋದು. ಇಲ್ಲಿಂದ ಬಂದಿದ್ದು ಕಲ್ಲು ಹೊಡೆದ್ರೆ ಓಸ್ ಪೈಪ್ ಡ್ಯಾಮೇಜ್ ಆಗೋಯ್ತದೆ. ಸೊ ನಾವು ಅದಕ್ಕೆ ಏನು ಮಾಡಿದ್ದೀವಿ, ರೇಡಿಯೇಟ್ರ್ ಜೊತೆ ಹೋಸ್ ಪೈಪ್ಗೂ ಪ್ರೊಟೆಕ್ಷನ್ ಸಿಗೋ ಥರ ಕೆಳಗಡೆ ಕೊಟ್ಟಿದ್ದೀವಿ. ವಾಟ್ ಡು ಯು ಸಜೆಸ್ಟ್ ಇಫ್ ಐ ಹ್ಯಾವ್ ಅ ಬಜೆಟ್ ಆಫ್ 2 lakh, ಎಕ್ಸ್ಪಲ್ಸ್ 200 ಆರ್ ಇನ್ವೆಸ್ಟ್ ಮೋರ್ ಆ್ಯಂಡ್ ಟೇಕ್ RTX? ಬಯಾಸ್ ಏನಿದೆ ನೋಡಿ, ಜಾಸ್ತಿ ಆಫ್ ರೋಡಿಂಗ್ ಮಾಡೋಂಗಿದ್ರೆ ಎಕ್ಸ್ಪಲ್ಸಲ್ಲಿ ಆನ್ ರೋಡ್ ಟೂರಿಂಗ್ ಸ್ವಲ್ಪ ಕಷ್ಟ, ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡ್ಬೋದು. ಆ ಕಂಫರ್ಟ್ ಲೆವೆಲ್ ಕಡಿಮೆ. ಸೊ ಒಂಚೂರು ಸ್ಟ್ರೆಚ್ ಮಾಡ್ಬೋದು ಅಂದರೆ ಬಜೆಟ್ ಸ್ಟ್ರೆಚ್ ಮಾಡಿ ಇದನ್ನು ಇಲ್ಲ ವಿಸ್ಟ್ರಾಮ್ ಮಾಡಿದ್ರು ಅಂತ ತಗೋಬೋದು. ಬ್ರೋ ನಿನಗೆ ಇಷ್ಟ ಆದರೆ ಇಡೀ ಕರ್ನಾಟಕ ಜನಕ್ಕೆ ಇಷ್ಟ ಆದಾಗೆ. ಅವ್ರ ಅಭಿಮಾನ ಒಳ್ಳೆಯದೇ, ಆದರೆ ನಾನು ಹೇಳೋದೇನು ಗೊತ್ತಾ ಬ್ರೋ, ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಗಾಡಿಗೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ನೋದು ತಪ್ಪು. ಯಾವತ್ತೇ ಅವ್ರಿಗೆ ಯೂಟ್ಯೂಬ್ ರಿವ್ಯೂಸ್ ಆಗಲಿ, ಮೀಡಿಯಾ ಆಗಲಿ ನೋಡಿ ಯಾವುದೇ ಡಿಸಿಷನ್ಗೆ ಬರಬೇಡಿ. ಈಗ ಅವ್ರಿಗೆ ರಾಯಲ್ ಎನ್ಫೀಲ್ಡ್ ಇಷ್ಟ ಇಲ್ಲ ಹಂಗನ್ಬಿಟ್ಟು ತಗೊಳಕ್ಕಾಗಲ್ವಾ? ನೀವು ಹೋಗಿ ಶೋರೂಮಲ್ಲಿ ಟೆಸ್ಟ್ ರೈಡ್ ನೋಡಿ, ಎಲ್ಲ ಗಾಡಿದು ಏನೇನಿದೆ, ನಿಮ್ಮ ಕಂಫರ್ಟ್ ಹೆಂಗಿದೆ, ಬಜೆಟ್ ಹೆಂಗಿದೆ ಎಲ್ಲ ನೋಡಿ ಡಿಸೈಡ್ ಮಾಡಿ ತಗೊಳ್ಳಿ. ಇದು ಒಪಿನಿಯನ್ ಇರಬೇಕು. ಹೆಂಗೆ ನಿಮ್ಮ ಶೋರೂಮಲ್ಲಿ ಗಾಡಿ ಸಿಕ್ಕಿಲ್ವಾ, ಸಿಗಕ್ಕೆ ಮುಂಚೆ ನೀವು ಹೆಂಗೆ ಒಂದು ಒಪಿನಿಯನ್ ಫಾರ್ಮ್ ಮಾಡ್ಬೋದು ಅನ್ನೋಕ್ಕೆ ಯೂಟ್ಯೂಬ್ ವೀಡಿಯೋಸ್ ಹೆಲ್ಪ್ ಆಯ್ತದ ಹೊರತು ಅದೇ ಡಿಸಿಷನ್ ಮೇಕಿಂಗ್ ಆಗಬಾರ್ದು. ಅವ್ರೇನು ಬ್ರೋ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಿದ್ದಾರೆ, ದುಡ್ಡೇರು ಅವ್ನು ಕೊಡ್ತಾರಾ? ನೀವು ದುಡ್ಡು ಮಾಡ್ಬಿಟ್ಟು ನೀವು ತಗೋಬೇಕು, ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನಿಮ್ಮ ದುಡ್ಡು ನಿಮ್ಮ ಇಷ್ಟ ಅಷ್ಟೇ, ನಿಮ್ಮ ದುಡ್ಡು ಬೇರೆಯವ್ರು ಇಷ್ಟ ಆಗಬಾರ್ದು. ಕರೆಕ್ಟ್ ಬ್ರೋ. ಇಷ್ಟು ಕಮ್ಮಿ ಪ್ರೈಸ್ಗೆ ಕೊಡ್ತಾ ಇದ್ದಾರೆ, ಬಿಲ್ಡ್ ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಿದಾರಾ? ಬ್ರೋ ಔಟ್ ರೈಟ್ ಕಾಂಪ್ರಮೈಸ್ ಅಂತ ಎಲ್ಲೂ ಕಾಣಿಸಲ್ಲ, ಬಟ್ ಇನ್ ಡೀಟೇಲ್ ನೋಡಕ್ ಹೋದಾಗ ಕೆಲವು ಏರಿಯಾ ಲೈಕ್ ಬ್ರೇಕ್ ಕ್ಯಾಲಿಪರ್ಸು ಇಂಥದ್ರಲ್ಲಿ ಒಂದು ಸ್ವಲ್ಪ ಬಜೆಟ್ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ದಾರೆ. ಬಟ್ ಅದೇನು ಮೇಕ್ ಆರ್ ಬ್ರೇಕ್ ಅಲ್ಲ, ಬ್ರೇಕ್ಸ್ ವರ್ಕ್ ವೆರಿ ವೆಲ್. ಇಸ್ ದ ಎಂಜಿನ್ ಪೆಪ್ಪಿ ಇನ್ ಟ್ರಾಫಿಕ್ ಅಂಡ್ ಹೌಸ್ ದ ಮಿಡ್ ರೇಂಜ್ ಪಂಚ್ ಫಾರ್ ಹೈವೇ ಓಟಿ? 300cc ಅಂತ ಫೀಲ್ ಆಗಲ್ಲ, ಎಲ್ಲೂ ನಿಮಗೆ ಟಾರ್ಕ್ ಪವರ್ ಕಡಿಮೆ ಇದೆ ಅಂತ ಫೀಲ್ ಆಗಲ್ಲ. ಆರಾಮಾಗಿ ಸೇಮ್ ಗೇರ್ ಓವರ್ಟೇಕ್ಸ್ ತಗೊಳುತ್ತೆ. ರೈಡ್ ಮೋಡ್ಸ್ ಇದೆ, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಹೈವೇಗೆ ಬಂದಾಗ ಟೂರ್ಗೆ ಹಾಕಿದಾಗ 6th ಗೇರಲ್ಲಿ ಆರಾಮಾಗಿ 70-80 ಇದ್ರು ಓವರ್ಟೇಕ್ಸ್ ಆರ್ ವೆರಿ ಈಸಿ. ಬ್ರೋ ಕ್ವಿಕ್ ಶಿಫ್ಟರ್ ಆ್ಯಂಡ್ ಟ್ರಾಕ್ಷನ್ ಕಂಟ್ರೋಲ್ ಆನ್ ಇದ್ದಾಗ ಪವರ್ ಕಟ್ ಆಗ್ತಾ ಇದೆ ಅಂತ. ಈ ಗಾಡೀಲಿ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಕ್ವಿಕ್ ಶಿಫ್ಟರ್ ಇಲ್ಲ. ಟ್ರಾಕ್ಷನ್ ಕಂಟ್ರೋಲ್ ಆನಲ್ಲೇ ಓಡಿಸಿ ಮೆಜಾರಿಟಿ ಆಫ್ ದ ಟೈಮ್, ಎಲ್ಲೂ ಪವರ್ ಕಟ್ ಆಗಿರೋ ಸೀನ್ಸ್ ಆಗಿಲ್ಲ. ನನಗನ್ನಿಸ್ದಂಗೆ ಇಟ್ ಈಸ್ ಡ್ಯೂ ಟು ಕ್ವಿಕ್ ಶಿಫ್ಟರ್ ಸೆನ್ಸಿಟಿವಿಟಿ. ಓಡಿಸ್ಬೇಕಾದ್ರೆ ರೈಡಿಂಗ್ ಬೂಟ್ಸ್ ಹಾಕಿರ್ತಾರೆ ಗೊತ್ತಾ, ಒಂಚೂರು ಗೇರ್ ಲಿವರ್ ಟಚ್ ಆದರೂ ಕ್ವಿಕ್ ಶಿಫ್ಟರ್ ಪವರ್ ಕಟ್ ಮಾಡುತ್ತೆ. ಏನಕ್ಕೆ ಗೇರ್ ಶಿಫ್ಟ್ ಮಾಡ್ತಾವ್ರೆ. ಆನ್ ಲೈಟರ್ ನಾಟ್ ಪವರ್ ಕಟ್ ಆದರೆ ಪವರ್ ರೈಡಿಗೆ ಬನ್ನಿ, ಪವರ್ ಕೊಡ್ತೀವಿ. ಬ್ರೋ ಹಾರ್ನ್ ಲೌಡ್ ಆಗಿದೆಯಾ? ಕಡೆ ಲೌಡ್ ಆಗಿದೆ. ನಂಗೆ ಯಾಕೋ ಇದ್ರಲ್ಲಿ ಡೌಟ್ ಇದೆ.
ಬಂದ್ರು ಪ್ರಾಬ್ಲಮ್. ನನಗೆ ಇಷ್ಟು ದಿವಸದಲ್ಲಿ ಒಂದು ಅರ್ಥ ಆಗಿದ್ದೇನು ಅಂದ್ರೆ ನನ್ನ ರಿವ್ಯೂನ ಮೆಜಾರಿಟಿ ಜನ ನೀವು ಯಾರು ನೋಡ್ತಾ ಇದ್ದೀರಾ ಅದರಲ್ಲಿ ಒಂದು 10% ಗಾಡಿ ತಗೋಬೇಕು ಅಂತ ನೋಡ್ತಿರ್ತೀರಾ. ಮಿಕ್ದವರೆಲ್ಲ ಟೈಮ್ ಪಾಸ್ಗೆ ಫನ್ಗೆ ಎಲ್ಲ ಗಾಡಿಗಳನ್ನ ನೋಡಬೇಕು ಅಂತ ನೋಡ್ತಿರ್ತೀರಾ. ನನಗೆ ಎಲ್ಲೋ ಒಂದು ಕಡೆ ಅನಿಸಿದ್ದೇನು ಅಂದರೆ ಒಂದು ಚಾನಲ್ನ ಮಾಡಿ ಅದರಲ್ಲಿ ಯಾರ್ಯಾರು ವಿಡಿಯೋನ ನೋಡ್ತಾರೆ ಒಂದು 5,000 ವ್ಯೂಸ್ ಬಂದರೂ ಪರವಾಗಿಲ್ಲ ಗುರು. ಆ 5,000 ಜನ ಕೂಡ ಗಾಡಿ ತಗೊಳ್ಳೋದಕ್ಕೋಸ್ಕರ ನೋಡಬೇಕು. ಅದಕ್ಕೋಸ್ಕರ ಹೊಸ ವರ್ಷಕ್ಕೆ ಕಾರ್ಗಳನ್ನ ತಗೊಳ್ಳೋರಿಗೆ ಗಾಡಿಗಳನ್ನ ತಗೊಳ್ಳೋರಿಗೆ ಡೆಡಿಕೇಟೆಡ್ ಆಗಿ ಒಂದು ನೋ ನಾನ್ಸೆನ್ಸ್ ವಿಡಿಯೋಗಳನ್ನ ಹಾಕೋಕ್ಕೆ ಶುರು ಮಾಡ್ತೀವಿ. ಅದು ಪವರ್ ಆ್ಯಡ್ ಚಾನಲಲ್ಲಿ. ಹಾಗೇನೆ ಇನ್ಸ್ಟಾಗ್ರಾಮಲ್ಲೂ ಪವರ್ ಆ್ಯಡ್ ಅಫಿಷಿಯಲ್ ಅಂತ ಇದೆ, ಫಾಲೋ ಮಾಡ್ಕೊಳ್ಳಿ. ಪವರ್ ಆ್ಯಡ್ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಪ್ಯೂರ್ ಆಟೋಮೋಟಿವ್ ಕಂಟೆಂಟ್ ಬರುತ್ತೆ. ಅದನ್ನ ಬಿಟ್ಟು ಇನ್ನೇನು ಇರೋದಿಲ್ಲ. ನಿಮ್ಮ ರಿವ್ಯೂ ಅರ್ಥ ಆಗುತ್ತೆ ಆಗಲ್ಲ ಅಂತಲ್ಲ, ಬಟ್ ಒಂದು ಸ್ವಲ್ಪ ದ್ವಂದ್ವ ಇರುತ್ತೆ. ಇದು ಅರ್ಥ ಆಗಲ್ಲ ಅಂದ್ರೆ ಅದಕ್ಕೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕ್ಲಾರಿಟಿ ಕೊಡೋಕೆ ಇನ್ಮೇಲೆ ಈ ಥರ ಮಾತುಕತೆ ಮಾಡೋಣ. ಎಷ್ಟು ಕಾಲ್ ಮಾಡಿದೆ ಗೊತ್ತಾ, ನನಗೆ ಟಾರ್ಚರ್ ಆ ನಂಬರ್ ಇಲ್ಲ ನನ್ನ ಹತ್ರ ಇವಾಗ. ಎಕ್ಸ್ಪಲ್ಸ್ ಅಂತ ಜನ ಹೇಳ್ತಾರಲ್ಲ, ಅದರಲ್ಲೂ ಒಂದು 440cc ಬರೋದಿದೆ. ಅದು ಬಂದಾಗ ನೆಕ್ ಟು ನೆಕ್ ಆಗ್ಬಿಡುತ್ತೆ. ಟು ನೆಕ್ ನಾಟ್ ಶೋರ್, ಬಿಕಾಸ್ ಅದು ಲಿಕ್ವಿಡ್ ಕೂಲ್ಡ್ 440cc ಕಾಸ್ಟ್ ಜಾಸ್ತಿ ಇರ್ತದೆ. ಇಲ್ಲ ಬ್ರೋ, ಇದಕ್ಕಿಂತ ಕಮ್ಮಿ ಇಡ್ತಾರೆ ಕಾಸ್ಟ್. ಚಾನ್ಸ್ ಬೆಟ್ ಚಾಲೆಂಜ್.